ಏನು ಯೋಚನೆ ಮಾಡಬೇಡ ರೋಡಿ ನದ್ನಿ. ಅಗ್ರಜ ಮಾತಾಡೋಕೆ ಹೋಗಿದ್ದಾನೆ. ಮಾತಾಡೋದಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಲ್ಲ ಬಾವ. ನೀವು ನನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿಲ್ಲ ಅಲ್ಲ? ಸೀರಿಯಸ್ಲಿ ಇಲ್ಲ. ಅತ್ತೆ ಮಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಗ್ರಜನ್ ಗೊತ್ತಾಗಿ ಅವನು ಅಲ್ಲಿ ರೀಚ್ ಆಗಿದ್ದಾನೆ. ಅವ್ರು ಬಂದರು ಅನ್ಸುತ್ತೆ ಬಾವ. ಒಂದು ನಿಮಿಷ ಇರು, ನಾನೇ ಹೋಗಿ ನೋಡ್ತೀನಿ. ನೀನು ನಿನ್ನ ರೂಮಿಗೆ ಹೋಗ್ಬೋದು ವಿಕಯ್. ಅಮ್ಮ ಪರವಾಗಿ ನಿಂತಿದ್ದಕ್ಕೆ ಥ್ಯಾಂಕ್ಸ್. ಹಾಗಲ್ಲ ಮಾವ, ಅಗ್ರಜ ನಿಮ್ಮ ಜೊತೆ ಮಾತಾಡೋದ್ನ. ಚಿಂತೆ ಮಾಡಬೇಡ. ವ್ಯಕ್ತಿಯಾಗಿ ನಿನ್ನ ನಂಬಿಕೆ ಜೊತೆ ಹಳೆಯನಾಗಿ ನಿನ್ನ ಸ್ಥಾನದ ಬಗ್ಗೆ ಗೌರವ ಕೂಡ ಇದೆ. ಆದರೆ ಸದ್ಯಕ್ಕೆ ನಾನು ಏನೂ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ಎದುರಿಸಬೇಕಾಗಿರೋ ಕೆಲವು ವಿಷಯಗಳಿಂದ ಪರಿ ಆಚೆ ಬರಬೇಕಾಗಿದೆ. ದಯವಿಟ್ಟು ನೀನು ನಿನ್ನ ರೂಮ್ಗೆ ಹೋಗು. ನಾವು ನಾಳೆ ಬೆಳಗ್ಗೆನೇ ಊರಿಗೆ ಹೋಗ್ತಾ ಇದ್ದೀವಿ. ಬಟ್ಟೆನೆಲ್ಲ ಎತ್ತಿಟ್ಕೋ. ಇಲ್ಲಿರೋಕ್ಕೆ ನನಗಿನ್ನು ಇಷ್ಟ ಇಲ್ಲ. ನಾನು ನನ್ನ ಮನೆಗೆ ವಾಪಸ್ ಹೋಗಬೇಕು. ಇಲ್ಲಿಂದ ನೇರವಾಗಿ ಟಿಕೆಟ್ ಸಿಗೋದಿಲ್ಲ. ಹಾಗಾಗಿ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. ಅಮ್ಮ, ನಿನ್ನ ಹತ್ರ ಮಾತಾಡೋದಕ್ಕೆ ನಮ್ಗೆ ಯಾವ ಆಸಕ್ತಿನೂ ಉಳಿದಿಲ್ಲ. ನೋಡಿ, ನಾವು ಮನೆಗೆ ಹೋಗ್ತಿದ್ದಂಗೆ ಇವಳ ಮದುವೆ ಬಗ್ಗೆ ನಾವು ಗಂಭೀರವಾಗಿ ಕೆಲಸ ಶುರು ಮಾಡಬೇಕು. ಇನ್ನು ಜಾಸ್ತಿ ದಿನ ಇವಳನ್ನ ಮನೇಲಿ ಇರಿಸ್ಕೊಳಕ್ಕಾಗೋದಿಲ್ಲ. ಇರಿಸ್ಕೊಂಡ್ರೆ ಈಗಾಗಿರೋದಕ್ಕಿಂತ ದೊಡ್ಡ ಅಧ್ವಾನ ಆಗುತ್ತೆ. ನಿಮ್ಮ ಮಗಳನ್ನು ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಿಮ್ಮದು. ಕೊಟ್ಟ ಸ್ವಾತಂತ್ರ್ಯ ಸಲಿಗೆ 2 ದುರುಪಯೋಗ ಆದಮೇಲೂ ಸ್ವೇಚ್ಛೆ ಆಗಿರೋದಕ್ಕೆ ಬಿಟ್ಟರೆ ಅದರ ಕರಿ ನೆರಳು ಮನೇಲಿರೋ ಬಾಕಿ 2 ಹೆಣ್ಮಕ್ಳ ಮೇಲೂ ಬೀಳತ್ತೆ. ಯಾರ್ದೋ ತಪ್ಪಿಗೆ ಆ ಇಬ್ಬರು ಮುಗ್ಧರನ್ನ ಬಲಿ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಇದ್ರ ಮೇಲೆ ಈ ವಿಚಾರವಾಗಿ ಇನ್ನು ಯಾವ ಮಾತುಕತೆನೂ ನನಗೆ ಬೇಕಾಗಿಲ್ಲ. ಅಂದರೆ ಇವ್ರನ್ನ ಒಪ್ಸೋದ್ರಲ್ಲಿ ವೇದಾಂತ್ ಕೂಡ ಸೋತೋದ್ನ. ವಜ್ರಂಗೆ ಇದನ್ನ ವೇದಾಂತ್ ಅಮ್ಮ ಅವ್ರು ಸಾಯಕ್ಕಿಂತ ಮುಂಚೆ ಬರ್ಸಿರೋ ವಿಲ್ಲು. ಇದರಲ್ಲಿ ವೇದಾಂತ್ ಸಮಸ್ತ ಆಸ್ತಿ ಅವನ್ ಹುಟ್ಟೋ ಮಗುಗೆ ಹೋಗುತ್ತೆ ಅಂತ ಇದೆ. ಅದಕ್ಕೆ ವೇದಾಂತ್ ಯಾವುದೋ ಹುಡುಗಿನ ಇಷ್ಟಪಟ್ಟು ನಮ್ ಕೈ ತಪ್ಪು ಹೋಗ್ಬಾರ್ದು ಅನ್ನೋ ಕಾರಣಕ್ಕೇನೆ ನಾನು ಅವನ್ನ ಚಿಕ್ಕಂದಿಂದ ಹಾಗೆ ಬೆಳೆಸಿರೋದು. ಅಬ್ಬಬ್ಬಬ್ಬಾ, ನಿನ್ಗೇನು ಅನ್ಕೊಂಡಿದ್ದೆ ಸಿಸ್ಟರ್. ಆದರೆ ನಿನ್ನ ಪ್ಲ್ಯಾನಿಂಗಲ್ಲಿ ಆ ಚಾಣಕ್ಯನ್ನೇ ಮೆರೆಸ್ತೀಯ. ಈಗಿರೋದು ಒಂದೇ ದಾರಿ. ನಾನು ಹೇಳ್ದಾಗ ಕೇಳೋ ಹುಡುಗಿನ ವೇದಾಂತ್ ಇಷ್ಟಪಡೋ ಹಾಗಾಗಬೇಕು. ಅವಳನ್ನೇ ಅವನಿಗೆ ಕಟ್ಟಬೇಕು. ಆಗ ಮಾತ್ರ ಈ ಸಾಮ್ರಾಜ್ಯಕ್ಕೆ ನಾನೇ ಶಾಶ್ವತವಾಗಿ ರಾಜ ರಾಣಿ ಎಲ್ಲ ಆಗಿರ್ತೀನಿ. ನಿನ್ನ ಪ್ಲ್ಯಾನ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಅದು ನಡೆಯುತ್ತಾ ಅಂತ ಡೌಟು. ಏನ್ ಡೌಟು? ಹೇಳಿದ್ನಲ್ಲ, ಹುಡುಗಿರ ಕಡೆ ಕಣ್ಣೆತ್ತು ನೋಡದೇ ಇದ್ದ ನಿನ್ನ ಮಗ ವೇದಾಂತು ಇವಾಗ ನಿಧಾನಕ್ಕೆ ತುಂಬ ಚೇಂಜ್ ಆಗಿದ್ದಾನೆ. ಆ ಬಾಯಿ ಬಳಿಕೆ ಅಮೂಲ್ಯ ಬಂದಾಗಿಂದ ಅವ್ನು ಬದಲಾಗ್ತಾ ಇರೋದು ನೀನೇ ನೋಡ್ತಾ ಇದೆಯಾ. ಯಾವತ್ತಾದರೂ ಒಂದಿನ ನಿನ್ನ ಮುಂದೆ ಬಂದು, ಅಮ್ಮ ನಾನು ಅಮೂಲ್ಯನೇ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಿನ್ನ ಪ್ಲ್ಯಾನ್ ಎಲ್ಲ ಟುಸ್ ಪಟಾಕಿ ಆಗ್ಬಿಡುತ್ತಲ್ಲ ಸಿಸ್ಟರ್.
ಆ ಅಮೂಲ್ಯ ಏನಾದರೂ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮಿಬ್ರು ಮಾರನೇ ದಿವಸನೇ ಮನೆಯಿಂದ ಆಚೆ ಹಾಕಿಸ್ತಾಳೆ. ಮುಚ್ಚ ಬಾಯಿ. ವೇದಾಂತ್ ಅಮೂಲ್ಯನ್ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಅದು ಅಷ್ಟು ಸುಲಭ ಇಲ್ಲ ಸಿಸ್ಟರ್. ನಿನ್ನ ಮಗ ಹೇಗೆ ಅಂತ ನಿನಗೂ ಗೊತ್ತು. ನೀನು ಅವನ್ನ ಇಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿದ ಮೇಲೂ ಅವನು ಅಮೂಲ್ಯನ ಇಷ್ಟಪಟ್ಟಿದ್ದಾನಂದರೆ ಅವಳನ್ನು ಮದುವೆ ಆಗೋಕ್ಕೋಸ್ಕರ ಅವನು ನಿನ್ನ ಮಾತನ್ನ ಖಂಡಿತ ಮೀರ್ತಾನೆ. ನಿನ್ಗಿಷ್ಟ ಇಲ್ಲದೆ ಇದ್ರು ವಿಕ್ಕಿ ಆರ್ತಿನ ಮದುವೆ ಮಾಡಿಸಿದ್ದು ಅವನೇ ಅನ್ನೋದನ್ನ ಮರಿಬೇಡ. ಅಮೂಲ್ಯನು 3 ಹೊತ್ತು ವೇದಾಂತ ಹಿಂದೆನೇ ಸುತ್ತಾಡ್ತಾಳೆ. ಶ್ರೀಮಂತರು ಹುಡುಗ ಬಳೆ ಬೀಸ್ತಾಳೆ. ನಿನ್ನ ಮಗ ಎಷ್ಟು ಅಂತ ಸುಮ್ಮನಿರ್ತಾನೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಯೋಚನೆ ಮಾಡಿದ್ದೀನಿ ಪರಮಾನಂದ. ಫಸ್ಟು ಅಮೂಲ್ಯನ್ ಕೇಸ್ನ ಕ್ಲೋಸ್ ಮಾಡಬೇಕು. ಅವರಿಬ್ರು ಜೊತೆಗಿದ್ದಷ್ಟು ನಮಗೆ ಪ್ರಾಬ್ಲಮ್ ಜಾಸ್ತಿ. ಅವ್ರನ್ನ ಆಫೀಸಿಂದ ಓಡಿಸಿ ಆಮೇಲೆ ಜೀವನದಿಂದನೂ ಓಡಿಸ್ತೀನಿ. ನೆನ್ನೆ ರಾತ್ರಿಯಿಂದ ನೀನು ಕಾಲ್ ಮಾಡಿಲ್ಲ ವೇದಾಂತ್. ಅಲ್ಲಿಗೆ ಅಪ್ಪ ಅಮ್ಮನ ಮಾತನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದ್ಯಾ ಅಂತಾಯಿತು. ವೇದ್ಯ ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು. ಆದರೆ ಅದು ಕನಸಾಗೆ ಉಳ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವೇದಾಂತ್. ಎಲ್ಲ ಕನಸು ನಿಜ ಆಗಲ್ಲ ಅಲ್ವಾ? ಸಾರಿ ವೇದಾಂತ್. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ಮೊದಲೇ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕಿತ್ತು. ಆಗಿಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಗಾಡಿ ರೋಕೋ ಭಯ. ನನ್ನ ಹೆಂಡತಿಗೆ ತುಂಬ ಕನಸುಗಳಾಗಲಿ ಆಸೆಗಳಾಗಲಿ ಇಲ್ಲ. ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದಾಗ ನಾನು ಇವಳಿಗೆ ತಾಜ್ ಮಹಲ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಅಲ್ಲದೆ ನನ್ನ ಹೆಂಡತಿ ಜೊತೆ ತಾಜ್ ಮಹಲ್ ಎದುರುಗಡೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನೀನು ನಮ್ಮ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಆದರೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೋತೀನಿ. ನನ್ನ ನಂಬಿಕೆನ ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿರೋದು ನನ್ನ ಹೆಂಡತಿ ಮಾತ್ರ. ನಾನು ಇವಳನ್ನ ಅಲ್ಲಿ ಕರ್ಕೊಂಡು ಹೋಗೇ ಹೋಗ್ತೀನಿ.